ತಾಜ್ ಮಹಲದ ನಂತರ ಅಯೋಧ್ಯೆಯ ಶ್ರೀರಾಮನ ಮಂದಿರ 8ನೇ ಅದ್ಭುತ ಆಗಿದೆ ಈ ತರ ಅನ್ನೋದರಲ್ಲಿ ತಪ್ಪಿಲ್ಲ. ಏಕೆಂದ್ರೆ ತಾಜ್ ಮಹಲನ ಹಿಂದೆ ಇಕ್ಕಿ ಉತ್ತರ ಪ್ರದೇಶದ ಪ್ರಭು ಶ್ರೀರಾಮನ ಮಂದಿರಕ್ಕೆ ಅತಿ ಹೆಚ್ಚು ಜನ ಭೇಟಿ ನೀಡಿರುವ ಸ್ಥಳ ಇದಾಗಿದೆ. ಅಂತಹದ್ದೇನಿದೆ ಅಂದ್ರೆ ನೋಡಿ, ಬಾಬ್ರಿ ಮಸ್ಜಿದ್ ಡೆಮಾಲಿಷನ್ ಇಂದ ಪ್ರಾಣ ಪ್ರತಿಷ್ಠಾಪನೆವರೆಗೆ ಅಯೋಧ್ಯೆ ಶ್ರೀರಾಮನ ಮಂದಿರ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. 2024ರಲ್ಲಿ ಇದನ್ನ ಪುನರ್ ನಿರ್ಮಾಣ ಮಾಡುವಾಗ ಸರ್ಕಾರ ₹1 ಕೊಡಲಿಲ್ಲ. ಆದರೆ ಭಾರತ ಹಾಗೂ ವಿಶ್ವಾದ್ಯಂತ ಜನರು ನೀಡಿರುವ ₹5,550 ಕೋಟಿ ದೇಣಿಗೆಯಿಂದ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಇದನ್ನ ನಿರ್ಮಾಣ ಮಾಡಲು ಕಬ್ಬಿಣ ಮತ್ತೆ ಸಿಮೆಂಟ್ ನ ಉಪಯೋಗ ಮಾಡಲಿಲ್ಲ. ಬದಲಾಗಿ ಸ್ಯಾಂಡ್ ಸ್ಟೋನ್ ಅನ್ನು ಉಪಯೋಗಿಸಿ ಟ್ರೆಡಿಷನಲ್ ನಾಗರ ಶೈಲಿಯ ಆರ್ಕಿಟೆಕ್ಚರ್ ನಿಂದ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಇದು ಭೂಕಂಪ ತಡೆಕೊಳ್ಳುತ್ತೆ ಮತ್ತೆ 1000 ವರ್ಷ ಆದ್ರೂ ಇದನ್ನು ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ಕೇವಲ ರಾಮ ಮಂದಿರದ ಕಾರಣದಿಂದ ಇಲ್ಲಿ 20,000 ಉದ್ಯೋಗಗಳು ನಿರ್ಮಾಣ ಆಗಿವೆ ಹಾಗೂ 55 ಮಿಲಿಯನ್ ಜನ ಈ ದೇವಾಲಯಕ್ಕೆ ಭೇಟಿ ನೀಡಿ ದಾಖಲೆ ನಿರ್ಮಿಸಿದ್ದಾರೆ. ಮತ್ತೆ ಯುಪಿಯ GDPಗೂ ಇದರಿಂದ ಬೂಸ್ಟ್ ಸಿಕ್ಕಿದೆ. ಮಂದಿರ ನಿರ್ಮಾಣ ಮಾಡೋದ್ರಿಂದ ಏನ್ ಸಿಗುತ್ತೆ ಅನ್ನೋರಿಗೆ ಇದೊಂದು ಉದಾಹರಣೆ ಆಗಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.